ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠೆ ನಡೆದು ಇವತ್ತಿಗೆ 2 ವರ್ಷಗಳು ಸಂಭ್ರಮಿಸ್ತಾ ಇದ್ದಾವೆ. ನಾಡಿದ್ದಿನಿಂದ ಅಲ್ಲಿ ಶ್ರೀರಾಮಚಂದ್ರನ ವಾರ್ಷಿಕ ಉತ್ಸವ, ಪ್ರಾಣ ಪ್ರತಿಷ್ಠಾ ವಾರ್ಷಿಕ ಉತ್ಸವ ನಡೀತಾ ಇದೆ. ನಾವು ಇವತ್ತು ನೇರವಾಗಿ ಇಲ್ಲಿಂದ ಅಯೋಧ್ಯೆಗೆ ತೆರಳುತ್ತಾ ಇದ್ದೇವೆ. ನಾವು ಇವತ್ತು ಇಲ್ಲಿ ಬಂದದ್ದು ನಮ್ಮ ಎಚ್.ಎಸ್. ಶೆಟ್ಟರು ಏನೊಂದು ಇಷ್ಟು ಗ್ರಹಗಳ, ಇದು ಇವತ್ತಿಗೆ 28 ಗ್ರಹಗಳ ನಿರ್ಮಾಣ ನಡೆದು ಇವತ್ತು ಸಮರ್ಪಿತವಾಗ್ತಾ ಇದೆ, ಜನಾರ್ದನಿಗೆ ಸಮರ್ಪಿತವಾಗ್ತಾ ಇದೆ. ರಾಮ ಮಂದಿರ ನಿರ್ಮಾಣ ಆಗೋಯಿತು. ಇನ್ನು ಮುಂದೆ ನಮ್ಮ ಜವಾಬ್ದಾರಿ ಏನು? ಇನ್ನು ರಾಮ ರಾಜ್ಯದ ಕಲ್ಪನೆ ಅದು ಸಾಕಾರ ಆಗುವಂತಹದ್ದು. ಆ ಕಲ್ಪನೆ ಇವತ್ತು ಸಾಕಾರಗೊಳ್ತಾ ಇದೆ ನಮ್ಮ ರಾಜೀವ್ ಶೆಟ್ಟರ ಮೂಲಕ. ಇವತ್ತು ಇಲ್ಲಿ ಇಂತಹ ಒಂದು ದೊಡ್ಡ ಕೆಲಸ ನಡೆದಿದೆ ಅಂತ ಹೇಳಿಕೊಂಡು ಇದನ್ನು ರಾಮನಿಗೆ ಸಮರ್ಪಿಸುವುದಕ್ಕೋಸ್ಕರ ನಾಳೆ ದಿವಸ ಸಮರ್ಪಣೆ ಮಾಡ್ತೇವೆ. ಅದಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೇವೆ. ಶೆಟ್ಟರು ಮಾಡ್ತಾ ಇರುವಂತಹ ಈ ದೊಡ್ಡ ಸೇವೆಯನ್ನು ರಾಮನ ಪಾದತಲಕ್ಕೆ ಸಮರ್ಪಿಸ್ತಾ, ಆಪದಾಂ ಅಪಹರ್ತಾರಂ ದಾತಾರಂ ಸರ್ವ ಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಅಂತ ಹೇಳಿಕೊಂಡು ರಾಮನ ಸ್ಮರಿಸಿ, ಶೆಟ್ಟರಿಗೂ ಅವರ ದೊಡ್ಡ ಪರಿವಾರಕ್ಕೂ ರಾಮದೇವರ ಅನುಗ್ರಹ ನಿರಂತರ ಇರಲಿ. ಈ ದಾರಿಯಲ್ಲಿ ಬರುವಂತಹ ಏನೇ ಆಪತ್ತುಗಳಿದ್ರು ಅವೆಲ್ಲ ದೂರ ಆಗಿ ಬೇಕಾಗಿರುವ ಸರ್ವ ಸಂಪತ್ತನ್ನು ರಾಮದೇವರು ದಯಪಾಲಿಸಲಿ ಅಂತ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಇವಾಗ ನಾವು ನೇರವಾಗಿ ರಾಮನ ಹತ್ರ ಹೊರಡಬೇಕಾಗಿದೆ. ಅದಕ್ಕೋಸ್ಕರ ನಮ್ಮನ್ನು ಬೀಳ್ಕೊಡ್ಬೇಕು ಅಂತ ಅಪೇಕ್ಷಿಸ್ತಾ ಇದ್ದೇವೆ.